ಬ್ರೇಕ್ನ ನಂತರ ನ್ಯೂಸ್ ಲಂಚ್ಗೆ ಸ್ವಾಗತ. ಖ್ಯಾತ ಖಳನಟ ನಟ ಸಾಯಿ ಕುಮಾರ್ ಅವರ ಸಹೋದರ ರವಿಶಂಕರ್ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸುದೀಪ್ ಅಭಿನಯದ ಬಚ್ಚನ್ ಸಿನಿಮಾದ ಫೈಟಿಂಗ್ ದೃಶ್ಯ ಚಿತ್ರೀಕರಣದ ವೇಳೆ ಮೇಲಿನಿಂದ ಕೆಳಗೆ ಬಿದ್ದು ರವಿಶಂಕರ್ ಗಾಯಗೊಂಡಿದ್ದಾರೆ. ಅಭಯ ನಾಯ್ಡು ಸ್ಟುಡಿಯೋದಲ್ಲಿ ನಡೀತಾ ಇದ್ದ ಶೂಟಿಂಗ್ ವೇಳೆ ಈ ಅವಘಡ ಸಂಭವಿಸಿದೆ. ಗಾಯಗೊಂಡಿರೋ ರವಿಶಂಕರ್ ಅವರನ್ನ ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಜೇವೂರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಇದು ಯಾವಾಗ ನಡೆದಿದ್ದು? ರವಿಶಂಕರ್ ಈಗ ಹೇಗಿದ್ದಾರೆ? ಹೌದು ಶ್ವೇತಾ, ಈಗಾಗಲೇ ರವಿಶಂಕರ್ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಡಾಕ್ಟರ್ ಅವರನ್ನ ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ಯಾವ ಭಾಗದಲ್ಲಿ ಎಷ್ಟು ಏಟ್ ಬಿದ್ದೆ ಅನ್ನುವನ್ನ ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂತಂದ್ರೆ ಸುದೀಪ್ ಅವರು ಈ ಒಂದು ಅವಘಡ ಸಂದರ್ಭದಲ್ಲಿ ಇದ್ದದ್ರಿಂದ ಫೈಟ್ ಸೀನ್ ಮಾಡ್ತಿರೋದ್ರಿಂದ ಅವರು ಇವತ್ತು ರವಿಶಂಕರ್ ಅವರ ಚಿಕಿತ್ಸೆಗಾಗಿ ಸಾಕಷ್ಟು ಮುಂದಾಟು ವಹಿಸಿಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ಬೆಳಗ್ಗೆ ಅಭಯ ನಾಯ್ಡು ಸ್ಟುಡಿಯೋದಲ್ಲಿ ಈ ಒಂದು ಶೂಟಿಂಗ್ ನಡೀತಾ ಇತ್ತು. ಫೈಟ್ ಮಾಸ್ಟರ್ ರವಿ ವರ್ಮಾ ಅವರು ಈ ಒಂದು ಸಾಹಸವನ್ನ ಕಂಪೋಸ್ ಮಾಡ್ತಾ ಇದ್ರು. ಮೇಲಿಂದ ಕೆಳಗೆ ಅಂದ್ರೆ ಫಾಲಿನ್ ಸೀನ್ ಅದು ಅದನ್ನು ಆ ಸೀನ್ ತೆಗೆಯುವ ವೇಳೆ ಸರಿಯಾದ ಜಾಗಕ್ಕೆ ಮೊದಲೇ ಪ್ಲಾನ್ ಮಾಡಿದಂತೆ ಆ ಜಾಗ ರವಿಶಂಕರ್ ಅವರು ಬೇಗ ಬೇರೆ ಜಾಗದಲ್ಲಿ ಬಿದ್ದಿದ್ದರಿಂದ ಈ ತರ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದು ಶ್ವೇತಾ. ಓಕೆ, ಧನ್ಯವಾದಗಳು ಜೇವೂರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಈ ಬಚ್ಚನ್ ಚಿತ್ರದ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತೆ ಈ ಘಟನೆಯ ಪ್ರತ್ಯಕ್ಷದರ್ಶಿಯಾದಂತಹ ಬಾಬು ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಾಬು ಅವರೇ, ಹೇಗಿದ್ದಾರೆ ರವಿಶಂಕರ್ ಅವರು? ಈಗ ಹುಷಾರಾಗಿದ್ದಾರೆ. ಸ್ಕ್ಯಾನಿಂಗ್ ನಡೀತಾ ಇದೆ. ಏನು ವರಿ ಮಾಡೋಂಥದ್ದೇನಿಲ್ಲ. ಸುದೀಪ್ ಅವರು ಇಲ್ಲೇ, ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಇಲ್ಲೇ ಇದ್ದಾರೆ. ತುಂಬ ಹಾಸ್ಪಿಟಲ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಎಂಥದ್ದು ಏನು ಮೇಜರ್ ಇಲ್ಲ. ಏನಾಗಿದೆ ಗಾಯ ಅಂದ್ರೆ? ಅದು ಹಿಂದ್ಗಡೆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅವರು ಡಮ್ಮಿ ಸ್ಟೆಪ್ ಕೇಸ್ ಮಾಡಿದ್ವಿ. ಆದ್ಮೇಲೆ ಬಿದ್ದಾಗ ಲೈಟ್ ಆಗಿ ಹಿಂದ್ಗಡೆ ಫ್ಯಾನ್ಗೆ ಒಂಚೂರು ಏಟ್ ಬಿದ್ದಿವಿ. ಅಷ್ಟೇ, ರಕ್ತ ಗಿಕ್ತ ಏನಿಲ್ಲ. ಓಕೆ ಓಕೆ ಓಕೆ. ಈಗ ಚೆನ್ನಾಗಿದ್ದಾರೆ. ಅಂದ್ರೆ ಈಗ ಶೂಟಿಂಗ್ ನಿಲ್ಸಿದಾರಾ ಅಥವಾ ನಡೀತಾ ಇದೆಯಾ ಸ್ಪಾಟ್? ಇಲ್ಲ, ಶೂಟಿಂಗ್ ನಿಲ್ಸಿದೀವಮ್ಮ. ಯಾಕಂದ್ರೆ ಸುದೀಪ್ ಅವರು ಇಲ್ಲೇ ಇದ್ದಾರೆ. ನಾಯಕ ನಟರ ಸುದೀಪ್ ಅವರು ಇಲ್ಲೇ ಇರೋದ್ರಿಂದ ಮಾಸ್ಟರ್ ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲೇ ಇದೀವಿ. ಓಕೆ, ಸಾಮಾನ್ಯವಾಗಿ ಫೈಟಿಂಗ್ ಸೀನ್ಗಳಲ್ಲಿ ಡೂಪ್ಗಳನ್ನ ಬಳಸ್ತಾರೆ. ಸೊ ಇಲ್ಲ, ಅದು ಮಾಡ್ತೀವಿ. ಇದು ಕೆಲವು ಸೀನ್ ನಾವು ಮಾಡ್ಬೇಕಷ್ಟೇ. ಒಂದ್ ನಿಮಿಷ, ನಮ್ಮ ಇವರಿದ್ದಾರೆ ಫೈಟ್ ಮಾಸ್ಟರ್. ಓಕೆ ಓಕೆ. ರವಿ ಅವರೇ, ಒಂದ್ ನಿಮಿಷ, ಇನ್ನೊಂದು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅವರು. ಓಕೆ, ನೀವೇ ಹೇಳಿ ಯಾವ ರೀತಿಯ ಘಟನೆ ನಡೀತು ಅಂತ. ಯಾಕಂದ್ರೆ ಇಂತಹ ಫೈಟಿಂಗ್ ಸೀನ್ಗಳಲ್ಲಿ ಸಾಮಾನ್ಯವಾಗಿ ಡೂಪ್ಗಳನ್ನ ಬಳಸಿರ್ತಾರೆ. ಇಂಥ ಘಟನೆಗಳು ನಡೆಯೋದಿಲ್ಲ. ಹೀಗೆ ನಡೆದಿದೆ ಅಂತ ಅಂದ್ರೆ ಯಾವ ರೀತಿ ಅವರು ಸ್ಕಿಡ್ ಆಗಿ ಬಿದ್ರು ಅಂತ? ಯಾರು ಹೇಳಿ? ಇವರು ಸುವರ್ಣ ಅಲ್ವಮ್ಮ? ಓಕೆ, ಫೈಟ್ ಮಾಸ್ಟರ್ ಆದಂತಹ ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ರವಿ ಅವರೇ, ಯಾವ ರೀತಿ ನಡೀತಿ ಈ ಘಟನೆ? ಏನಿಲ್ಲಮ್ಮ, ಅದು ಒಂದು ಆಕ್ಷನ್ ಸೀಕ್ವೆನ್ಸ್ ಇತ್ತು. ಫಾಲಿಂಗ್ ಮಾಡ್ಬೇಕಾಯ್ತು ಕೇಬಲ್ ಇಂದ. ಹೀರೋ ಒಂದು ಪಂಚ್ ಮಾಡಿದ್ರೆ ಇವ್ರು ಬಂದು ಮೆಟ್ಲ ಮೇಲೆ ಬೀಳೋದೊಂದಿತ್ತು. ಆ ಮೆಟ್ಲ ಮೇಲೆ ಹಂಗೆ ರೋಪಲ್ಲಿ ಬೀಳ್ಬೇಕಾದ್ರೆ ಪಕ್ಕೆಗೆ ಒಂದ್ ಸ್ವಲ್ಪ ಹೇಟ್ ಆಗಿ ಇಂಜೂರ್ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಏನ್ ಮೇಜರ್ ಏನಾಗಿಲ್ಲ, ಎಲ್ಲ ಮೈನರ್ ಆಗಿದೆ, ಲೈಟ್ ಆಗಿ. ಓಕೆ, ಅಂದ್ರೆ ಈಗ ಎಷ್ಟು ದಿನ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು? ಇನ್ನು ಏನ್ ಹೇಳಿಲ್ಲ. ಈಗ ಇದು ಸ್ಕ್ಯಾನ್ ಮಾಡಿದ್ರು, ಸ್ಕ್ಯಾನ್ ಮಾಡಿ ರಿಪೋರ್ಟ್ ಎಲ್ಲ ಬಂದಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದಾರೆ. ಇನ್ನೊಂದು 2 days ರೆಸ್ಟ್ ತಗೊಂಡು ವರ್ಕ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೇ, ಇವತ್ತಿನ ಶೂಟಿಂಗ್ ಏನೋ ಕ್ಯಾನ್ಸಲ್ ಆಗಿದೆ, ಬಟ್ ನಾಳೆಯಿಂದ ಏನ್ ಮಾಡ್ತಾರಂತೆ? ಅಂದ್ರೆ ಈಗ ಒಂದ್ ವೇಳೆ ಅವ್ರು ರೆಸ್ಟ್ ಅಂತ ಹೇಳಿದ್ರೆ ಶೂಟಿಂಗ್ ನಡೆಯೋದು ಡೌಟ್ ಆಗುತ್ತೆ. ಹೌದು. ಬಟ್ ಏನಂದ್ರೆ ಈಗ ನಮ್ದು ಬೇರೆ ಫೈಟರ್ಸ್ ಜೊತೆ ಇರುತ್ತಲ್ಲ, ಫೈಟರ್ಸ್ ಜೊತೆ ಇರೋದನ್ನ ನಾವು ನೋಡ್ಕೊಂಡು ಹಂಗೆ ಮೈಂಟೈನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಓಕೆ, ರವಿಶಂಕರ್ ಅವರು ಏನ್ ಹೇಳ್ತಾರೆ? ರವಿಶಂಕರ್ ಅವ್ರ ಪೋಷನ್ ಇದ್ ಮಾಡ್ತೀವಿ ಅಷ್ಟೇನೆ ಅಂತ. ಓಕೆ, ಅವ್ರು ಏನ್ ಹೇಳ್ತಿದ್ದಾರೆ ರವಿಶಂಕರ್ ಅವರು? ಅಂದ್ರೆ ತುಂಬಾ ನೋವಿದೆಯಂತ ಅಥವಾ ಶೂಟಿಂಗ್ ಅಲ್ಲಿ ಪಾಲ್ಗೊಳ್ತೀನಿ ಅಂತ ಏನಾದ್ರು ಹೇಳ್ತಿದಾರಾ? ಒಂದು ಆಕ್ಷನ್ ಸೀಕ್ವೆನ್ಸ್ ಅಂತ ಮಾಡ್ಬೇಕಾದ್ರೆ ಇದೊಂದು ಕಾಮನ್ ಮಾಡೋದೇ. ಸ್ಟಂಟ್ ಅನ್ನೋದೇ ಒಂದು ಪ್ರತಿಯೊಂದು ಏಟ್ ಆಗ್ತಾನೆ ಇರುತ್ತೆ. ಆ ತರದೇನಿಲ್ಲ. ಒಂದು ಸಾಹಸ ಕಲಾವಿದರಿಗಾಗ್ಬೋದು ಅಥವಾ ನಾಯಕರಿಗಾಗ್ಬೋದು ಅಥವಾ ಕಳ್ಳನಾಯಕರಿಗಾಗ್ಬೋದು, ಎಲ್ರಿಗೂ ಹಾಗೆ ಆಗುತ್ತೆ. ಬಟ್ ಒಂದು ಏನಂದ್ರೆ ನಾವು ಪ್ರತಿಯೊಬ್ರು ಮಾಡ್ಬೇಕಂದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಎಲ್ಲೋ ಒಂದು ಸಣ್ಣ ಏಟ್ ಮಿಸ್ಟೇಕ್ಸ್ ಇಂದ ಹಾಗೆ ಆಗುತ್ತೆ ಅದು. ಬಟ್ ದೇವ್ರದಿಂದ ದೊಡ್ಡದಾಗಿಲ್ಲ. ನಿಜವಾಗ್ಲೂ ದೇವ್ರ ದೊಡ್ಡವನು. ಯಾವುದೇ ರೀತಿಯ ಒಂದು ತೊಂದರೆ ಆಗದಂಗೆ ಮೇಜರ್ಲೆ ಇದು ಮೈನರ್ಲೆ ಮುಗಿದೋಗಿದೆ. ಓಕೆ,
ಬೆಟರ್. ಅವ್ರು ಪರವಾಗಿಲ್ಲ ಹೇಳಿದಾರೆ, ನನಗೆ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ನೋವಿದೆ ಅಷ್ಟೇ ಅಂತ ಹೇಳಿದ್ರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವ್ರಿಗೂ. ಓಕೆ, ಅವರು ಕೂಡ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ರವಿವರ್ಮ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಒಟ್ಟಾರೆ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ಫೈಟಿಂಗ್ ದೃಶ್ಯ ಚಿತ್ರೀಕರಣ ನಡೀತಾ ಇತ್ತು. ಬಚ್ಚನ್ ಚಿತ್ರದ ಶೂಟಿಂಗ್ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಸಾಯಿ ಕುಮಾರ್ ಅವರ ಸಹೋದರ ಖಳನಟ ರವಿಶಂಕರ್ ಅವರು ಶೂಟಿಂಗ್ ವೇಳೆ ಮೇಲಿನಿಂದ ಬಿದ್ದು ಗಾಯಗೊಂಡಿದ್ದಾರೆ. ಆದರೆ ಈಗ ಅವರ ಸ್ಥಿತಿ ನಾರ್ಮಲ್ ಆಗಿದೆ. ಡಾಕ್ಟರ್ ಕೂಡ ಪೇನ್ ಕಿಲ್ಲರ್ ಇಂಜೆಕ್ಷನ್ ಅನ್ನು ನೀಡಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಸ್ಥಳದಲ್ಲಿ ಸುದೀಪ್ ಕೂಡ ಇದ್ದಾರೆ ಆಸ್ಪತ್ರೆಯಲ್ಲಿ. ಅಪೋಲೋ ಆಸ್ಪತ್ರೆಗೆ ರವಿಶಂಕರ್ ಅವರನ್ನ ದಾಖಲು ಮಾಡಲಾಗಿದೆ. ಇಡೀ ಶೂಟಿಂಗ್ನ ಯೂನಿಟ್ಟೇ ಅಪೋಲೋ ಆಸ್ಪತ್ರೆಯಲ್ಲಿದೆ. ಸುದೀಪ್ ಅವರು ಕೂಡ ರವಿಶಂಕರ್ ಅವರ ಜೊತೆ ಇದ್ದಾರೆ. ಕಸ ವಿಲೇವಾರಿಯಲ್ಲಿ ಬಿಬಿಎಂಪಿ ವಿಫಲವಾಗಿರೋ ಹಿನ್ನೆಲೆಯಲ್ಲಿ ಕೆಲಸ ಮಾಡದೇ ಇರೋರನ್ನ ಜೈಲಿಗೆ ಕಳಿಸಬೇಕಾಗುತ್ತೆ ಅಂತ ಹೈಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ. ಕಸ ವಿಲೇವಾರಿಗೆ ಬೆಂಗಳೂರಿನ 42 ಕಡೆಗಳಲ್ಲಿ ಭೂಮಿ ಗುರುತಿಸಲಾಗಿದೆ ಅಂತ ಸರ್ಕಾರಿ ವಕೀಲರು ಹೈಕೋರ್ಟ್ ವಿವರಣೆ ನೀಡಿದ್ರು. ವಕೀಲರ ವಿವರಣೆಯಿಂದ ತೃಪ್ತಿಗೊಳ್ಳದ ಹೈಕೋರ್ಟ್ ಪೀಠ ಅನಗತ್ಯ ಹೇಳಿಕೆ ನೀಡುತ್ತಾ ಕಾಲ ಕಳಿಬೇಡಿ ಅಂತ ತರಾಟೆಗೆ ತೆಗೆದುಕೊಂಡಿದೆ. ತ್ಯಾಜ್ಯ ವಿಲೇವಾರಿಯಲ್ಲಿ ವಿಫಲವಾಗಿರೋ ಬಿಬಿಎಂಪಿಯನ್ನ ಸೂಪರ್ ಸೀಡ್ ಮಾಡಬೇಕು ಅಂತ ಕೋರಿ ವಕೀಲ ಜಿಆರ್ ಮೋಹನ್ ಸಲ್ಲಿಸಿದ್ದ ಪಿಐಎಲ್ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಕ್ರಮ್ಜಿತ್ ಸೇನ್ ನೇತೃತ್ವದ ವಿಭಾಗೀಯ ಪೀಠ ಬಿಬಿಎಂಪಿಯ ಕಾರ್ಯವೈಖರಿಗೆ ಗರಂ ಆಗಿದೆ. ಬಿಬಿಎಂಪಿಗೆ ಎಚ್ಚರಿಕೆ ಕೊಟ್ಟು ವಿಚಾರಣೆಯನ್ನ ನವೆಂಬರ್ 26ಕ್ಕೆ ಮುಂದೂಡಲಾಗಿದೆ. ಬ್ರೇಕ್ನ ನಂತರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ.